ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರು. ದೆಹಲಿ ಪ್ರವಾಸ ಇಬ್ಬರು CM DCM ಫುಲ್ಲಾಗಿ ಅಲ್ಲೇ ಉಳಿದಿದ್ದಾರೆ. ಮುಖ್ಯವಾಗಿ ಅಲ್ಲೇ ಅಧ್ಯಕ್ಷ ಸ್ಥಾನ ಬದಲಾವಣೆ ಕುರಿತಾಗಿ ಏನಾದರೂ ಹೊಸ ಸುದ್ದಿ ಬಂದಿತ್ತಾ ಅನ್ನೋದು ಒಂದು ಚರ್ಚೆ. ಹೇಗಾದರೂ ಶತಾಯಗತಾಯ ಮಾಡಿ ಈಗಾಗಲೇ DK ಶಿವಕುಮಾರ್ ಅವ್ರನ್ನೂ ಬಿಡ್ಲಿಕ್ಕೆ ತಯಾರಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸುದ್ದಿಗಳಿದ್ದಾವೆ, ಅವರು ಸ್ವತಃ ಹೇಳ್ಕೊಂಡಿದ್ದಾರೆ ನಾನು ಬಿಡ್ತಾ ಇದ್ದೀನಿ ಅಂತೇಳಿ. ಹಾಗಾದ್ರೆ ಸತೀಶ್ ಅವ್ರ ಹಾಕಿ ಸರಳಾಗಿ ಹೋಗ್ತದೆ ಅಂತೇಳಿ ಭಾಳಷ್ಟು ಸತೀಶ್ ಅಭಿಮಾನಿಗಳ ಒಂದು ಅಭಿಪ್ರಾಯ. ಆದರೆ ಈ ನೆಲೆಯಲ್ಲಿ ಮತ್ತಷ್ಟು ಸುದ್ದಿಗಳು ಬೇರೆ 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 ಹರಡ್ತಾ ಇದ್ದಾವೆ. ಆ ನೆಲೆಯಲ್ಲಿ ಒಂದಿಷ್ಟು ಮಾತುಕತೆ ಯಾಕಪ್ಪ ಅಂತಂದ್ರೆ ಏನಾದರೂ ಆಗಲಿ ಸತೀಶ್ ಅವ್ರನ್ನ ಮಾತ್ರ ಅಧ್ಯಕ್ಷ ಮಾಡುವಾಗಿಲ್ಲ ಅನ್ನುವಂಥ ಒಂದು ಒತ್ತಡವನ್ನು ನಮ್ಮ DK ಶಿವಕುಮಾರ್ ಅವರ ತಂಡದವರು ಅಥವಾ ಹಿಂಬಾಲಕರು ಬೆಂಬಲಿಗರು ಮಾಡ್ತಾಯಿದ್ದಾರೆ ಅಂತೇಳಿ. ಯಾಕಪ್ಪ ಅಂತಂದ್ರೆ ಸತೀಶ್ ಅವರು ಅವರ ಮಹತ್ವಾಕಾಂಕ್ಷೆ ಅವರ ಮತ್ತು ಸತೀಶ್ ಮತ್ತು DK ಅವ್ರ ಮಧ್ಯೆ ಇರ್ತಿರುವಂಥ ಒಂದು ವೈಮನಸ್ಸು ದೋಸ್ತಿ ಮೇಲ್ಪದರಲ್ಲಿ ಇರ್ಬೋದು, ಚೆನ್ನಾಗಿ ಮಾತಾಡ್ತಿರ್ಬೋದು ರಾಜಕೀಯದಲ್ಲೇ. ಬಟ್ ಒಳಗೆ ಅವು ಒಂದಿಷ್ಟು ವೈಯಕ್ತಿಕ ಕೌಟುಂಬಿಕವಾದಂತಹ ಒಂದು ಭಿನ್ನಾಭಿಪ್ರಾಯವು ಅಥವಾ ಭಿನ್ನ ಮತದ ರಾಜಕೀಯದಿಂದಾಗಿ ಇವತ್ತು ಅವ್ರು ಬೇಡಪ್ಪ ಅನ್ನುವಂಥ ಮಾತನ್ನು ಅವರ ಬಣದವ್ರು ಮಾತಾಡಿದ್ದಕ್ಕಾಗಿಯೋ ಅಥವಾ ಜೊತೆಯಲ್ಲಿ ಇರ್ತಾರೆ. ಯಾವಾಗಲೂ ಸಿದ್ದರಾಮಯ್ಯನವರು ಸತೀಶ್ ಅವ್ರ ಜೊತೆಗೂ ಕಾಣಿಸ್ಕೊಳ್ತಾರೆ, DK ಅವ್ರ ಜೊತೆಗೂ ಕಾಣಿಸ್ಕೊಳ್ತಾರೆ. ಅದರಲ್ಲೂ DK ಉಪ ಮುಖ್ಯಮಂತ್ರಿ ಅಂದ ತಕ್ಷಣ ಪ್ರತಿಯೊಂದು ಕೆಲಸದ ಬಗ್ಗೆ ಜೊತೆಯಲ್ಲಿ ಇರಬೇಕಾಗ್ತದೆ. ಬಟ್ ಅವರು ಒತ್ತಡ ಮಾಡಿರ್ಬೋದೇನೋ, ಯಾಕಂದರೆ ತೆರೆಯ ಮರೆಯಲ್ಲಿ ಏನೇನು ಘಟನೆಗಳಾಗ್ತಾ ಇರ್ತವೆ ಏನಿಲ್ಲ ಅಂತ ಅವರಿಗೆ ಗೊತ್ತಾಗುವಂಥ ವಿಷಯ. ಇಂಥ ಸಂದರ್ಭದಲ್ಲೇ ವಿಶೇಷವಾಗಿ ಹೊಸ ಹೆಸರು ಕೇಳಿ ಬರ್ತಾಯಿದೆ. ಇಲ್ಲ, ಖಂಡ್ರೆ ಅವ್ರನ್ನ ಯಾಕೆ ಮಾಡಬಾರ್ದು, ಈಶ್ವರ ಖಂಡ್ರೆ ಅವರು ಅಧ್ಯಕ್ಷರಾಗಿ ಅನ್ನುವಂಥ ಮಾತಿಗೆ ಅಂತ ಬರ್ತಾಯಿದೆ. ಹಾಗಾದರೆ ರಾಜಣ್ಣ ಪಾಪ ನಾವು ಎಲ್ಲ ಸಚಿವ ಸ್ಥಾನ ಬೆಳೀತಾ ಇದ್ದೀವಿ, ನಮ್ಮ ಮಾಡಿರಿ ಅಂತ ಹೇಳಿದ್ರೆ ಯಾಕೆ ಮಾಡಲಿಲ್ಲ, ಪರಮೇಶ್ವರನವ್ರನ್ನ ಯಾಕೆ ಮಾಡಲಿಲ್ಲ ಅನ್ನೋದು ಮತ್ತು ಪ್ರಶ್ನೆಗಳಿದ್ದಾವೆ. ಸತೀಶ್ ಅವ್ರು ಹೌದಪ್ಪ ಒಂದು ಕಾಂಪಿಟೇಟರ್ ಇದ್ದಾರೆ, ಅವ್ರು ಮಾಡ್ಬೋದಾಗಿತ್ತಲ್ಲ ಅದು ಮತ್ತಷ್ಟು ಪ್ರಶ್ನೆ. ಆದರೆ ಈಗಾಗಲೇ ಸಿದ್ದರಾಮಯ್ಯಗೂ ಒಂದು ಅಳಕದ. ಈ ಹಿಂದಿನ ಎಲೆಕ್ಷನ್ದಲ್ಲೇ ಲಿಂಗಾಯತ್ ಅನ್ನುವಂಥದ್ದು ಅವರು ಹಳ್ಳಿ ಕಾರ್ಯಕರ್ತರಾದರು ಅನ್ನುವಂಥ ಆರೋಪ ಅವ್ರ ಮೇಲೆ ಅದ. ಲಿಂಗಾಯತ್ ಮತ್ತು ವೀರಶೈವರ ಮಧ್ಯದಲ್ಲಿ ಒಂದು ದೊಡ್ಡ ಕಂದಕವನ್ನು ಇವರು ಹಾಕಿದರು ಅನ್ನುವಂಥದ್ದು. ಅದಕ್ಕಾಗಿ ಆ ಕಾರಣಕ್ಕಾಗಿ ಲಿಂಗಾಯತರು ಅದರಲ್ಲೂ ವೀರಶೈವರು ಸಿದ್ದರಾಮಯ್ಯವ್ರನ್ನ ಒಂದು ಸ್ವಲ್ಪ ದೂರ ಸರಿಸೋಷ್ಟು ಅಲ್ಲ, ಅವ್ರ ವಿರೋಧಿನೂ ಹೌದು, ಅಸಲು ಎರಡು ಮಾತಿಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ಅವರು ಈಗ ಪರಮೇಶ್ವರಪ್ಪರ ಮಾಡಲಿ ಅಥವಾ ನಮ್ಮ KL ರಾಜಣ್ಣವ್ರನ್ನ ಮಾಡಿದರು ಅದು ಎಷ್ಟು ಪ್ರಭಾವಿ ಆಯಿತು ಮತ್ತು ಇವ್ರು ಹಿಂದುಳಿದ ಪರಪ್ಪ ಅನ್ನುವಂಥ ಮಾತು ಉಳಿತದ. ಅದಕ್ಕೆ ಇವೆರಡು ಬೇಡಪ್ಪ ಈಶ್ವರ ಖಂಡ್ರೆ ಅವ್ರನ್ನ ಮಾಡಿದ್ರೆ ಇಬ್ಬರಿಗೂ ಹಿತ ಆಗಿಬಿಡುತ್ತೆ. ಒಂದು DK ಅವರ ಒಂದು ಮನವೊಲಿಸಂಗೆ ಆಗ್ತದೆ, ನೀವು ಹೇಳಿದವ್ರು ಮಾಡಿದಪ್ಪ ಅಧ್ಯಕ್ಷ ಅಂತೇಳಿ ಅವ್ನು ಸರಿಸಂಗೆ ಆಗ್ತದೆ. ಎರಡನೇದಾಗೆ ನಿಮ್ಗೆ ಹೇಳೋದಪ್ಪ ಅಂತಂದ್ರೆ ಈ ಒಂದು ಸತೀಶ್ ಅವ್ರಿಗೂ ನೋಡಪ್ಪ ಅವ್ರು ಇಳಿಸಿದ್ದೀನಿ ಅನ್ನುವಂಥ ಒಂದು ಸೂಚನೆ ಕೊಟ್ಟಂಗೆ ಆಗ್ತದೆ. ಆದರೆ ರಾಜಕೀಯವಾಗಿ ಪ್ರಬುದ್ಧರಾದಂಥ ತಿಳುವಳಿಕೆಯಲ್ಲಿ ಸಾಕಷ್ಟು ರಾಜಕೀಯ ಮಾಡುವಂಥ ನಮ್ಮ ಸತೀಶ್ ಅವರಾಗಿರ್ಬೋದು DK ಅವರಾಗಿರ್ಬೋದು ಅರ್ಥ ಆಗ್ತದೆ ಅವ್ರಿಗೆ. ಅದು ಏನೂ ಮಾಡಲಿಕ್ಕೆ ಬರಲ್ಲ ಅಂತ ಸ್ಥಿತಿ ಒಳಗಿದ್ದಾರೆ ಅವರು. ಯಾಕಂದ್ರೆ DK ಅವ್ರಿಗೆ ಸಿದ್ದರಾಮಯ್ಯನವ್ರನ್ನ ಪೂರ್ತಿ ಸರಿಸೋ ಶಕ್ತಿ ಇಲ್ಲ, ಸತೀಶ್ ಅವ್ರಿಗೂ ಅಷ್ಟ. ಹೀಗಾಗಿ ಅವ್ರಿಗೆ ಅನಿವಾರ್ಯವಾಗಿ ಸಿದ್ದರಾಮಯ್ಯರು ಇಬ್ಬರಿಗೂ ಲೀಡರ್ ಇದ್ದಾರೆ. ಈಗ ಸಿದ್ದರಾಮಯ್ಯ ಅವ್ರಿಗೆ ಏನಾಗಿದೆಪ್ಪ ಅಂದ್ರೆ ಹೇಗಾದರೂ ಆಗಲಿ, ಯಾಕೆ ಈಗಾಗಲೇ ಮುಡಾ ಸಲುವಾಗಿ ಒಂದಿಷ್ಟು ನಮ್ಗೆ ED ಬೆನ್ನು ಹತ್ತಿಬಿಟ್ಟದ. ಹೈಕೋರ್ಟು ಅದಕ್ಕೆ ತಡೆ ಕೊಟ್ಟಿಲ್ಲ, ಹೊಡೆದು ಬಿಡಪ್ಪ ಗಾಡಿನಿಂದ ಅಂತೇಳಿ. ED ಏನಾದರೂ ಮೈಬರ ಬಂದಾಗ ಏನು ಮಾಡ್ಬೋದು ಏನು ಮಾಡಬೇಕು ಅನ್ನೋದು ಚಿಂತನೆಯಲ್ಲಿ ಅವರಿದ್ದಾರೆ. ಈ ಸಂದರ್ಭದಲ್ಲಿ ಈ ತಿಕ್ಕಾಟ ಬಣ ರಾಜಕೀಯದಲ್ಲಿ ಹಿಡಿಲಾರ್ದ ಇಬ್ಬರಿಗೂ ಬೇಕಾದಂಥ ಈಶ್ವರ ಖಂಡ್ರೆ ಅವರು ಎಲ್ಲರಿಗೂ ಬೇಕಾಗುವಂಥ ವ್ಯಕ್ತಿ, ಜೊತೆಗೆ ಲಿಂಗಾಯತ ಸಮುದಾಯದವರು ವೀರಶೈವ ಸಮುದಾಯದವರು ಅವ್ರನ್ನ ಅಧ್ಯಕ್ಷನ ಮಾಡಿದರೆ ಸಹಜವಾಗಿ ತಮ್ಮ ವ್ಯಕ್ತಿತ್ವ ಬೆಳೀತದೆ. ಜೊತೆಗೆ DK ಅವ್ರಿಗೂ ಸಮಾಧಾನ ಇಲ್ಲಪ್ಪ ಸತೀಶ್ ಆಗಲಿಲ್ಲ ಅಂತೇಳಿ, ಸತೀಶ್ ಅವರಿಗೂ DK ಉಳಿಲಿಲ್ಲ ಅಂತೇಳಿ. ಈ ನೆಲೆಯಲ್ಲಿ ಸಿದ್ದರಾಮಯ್ಯನವರು ಜಾನ್ಮೆ ನಡಿಯಾಗಿ ಖಂಡ್ರೆ ಅವ್ರನ್ನ ತರ್ತಾ ಇದ್ದಾರೆ, ಸುದ್ದಿ ಬರ್ತಾ ಇದ್ದಾವೆ. ಖಂಡ್ರೆ ಅವ್ರನ್ನ ಮಾಡ್ರಿ ಅಂತೇಳಿ. ಇನ್ನೂ ಗೊತ್ತಿಲ್ಲ ಮಾಡ್ತಾರೋ ಇಲ್ಲೋ, ಯಾಕಪ್ಪ ಅಂದ್ರೆ ಅವ್ರನ್ನ ಬಿಟ್ಟು ಮುರಿದ್ರೆ ಮತ್ತಾರೋ ಆಗ್ಬೋದೇನೋ. ಶಾಮೂರು ಶಿವಶಂಕರ್ ಬಡೋರು ಮೇಲಿಂದ ನಮಗೆ ಅಲ್ಲಿ ಲಿಂಗಾಯತರು ಎಣ್ಣೆ ಆಗಿದೆ ಅಂತೇಳಿ, ವೀರಶೈವರು ಎಣ್ಣೆ ಆಗಿದೆ ಅಂತೇಳಿ. ಅದರಲ್ಲೂ ಹಿಂದಿನ ಕ್ಯಾಬಿನೆಟ್ದಲ್ಲೂ ಸಹಿತ ಅವರಿದ್ದವರು ಶಾಮೂರು ಶಿವಶಂಕರ್ನವರು ನಮ್ಮ ಸಿದ್ದರಾಮಯ್ಯರು ವಿರೋಧ ಮಾಡಿದ್ದು ನಾವು ನೋಡಿದ್ವಿ ಕೇಳಿದ್ವಿ. ಹೀಗಾಗಿ ಅವ್ರನ್ನೂ ಸಮಾಧಾನ ಮಾಡಿದಂಗೆ ಆಗ್ತದೆ ಅನ್ನುವಂಥ ಒಂದು ಜಾನ್ಮೆ ಹೆಜ್ಜೆಯನ್ನು ನಮ್ಮ ಸಿದ್ದರಾಮಯ್ಯರು ಇಟ್ಟಿದ್ದಾರೆ ಅಂತ ಹೇಳಾಗ್ತಾಯಿದೆ. ಅದರಲ್ಲೂ ಮುಖ್ಯ ಸುದ್ದಿ ಎದ್ದು ಬರ್ತಾ ಇದೆ ಆ ಮೂಲದಿಂದ. ಹೀಗಾಗಿ ಹೈಕಮಾಂಡ್ಗೆ ಒಂದು ರೀತಿಯಿಂದ ನೆಮ್ಮದಿನೂ ಹೌದು. ಯಾಕಪ್ಪ ಅಂದ್ರೆ ಯಾರನ್ನ ಮಾಡಿದ್ರು ಎಲ್ಲರಿಗೂ ಅವರಿಬ್ಬರಿಗೂ ಕೆಟ್ಟ ಸಾಧ್ಯತೆಗಳು ಭಾಳ ಇದ್ದು. ಯಾಕಂದ್ರೆ ಸತೀಶ್ ಅವ್ರ ಬೆಂಬಲ ಸೂಚಿಸಿದ್ರೆ DK ಅವರು ಹೊರಗೆ ಹೋಗುವಂಥದ್ದು ಕಟ್ಟ ಕಾಂಗ್ರೆಸ್ಸಿಗರು
ಒಂದು ವೇಳೆ ಡಿ ಕೆ ಶಿ ಅವರು ಮುಂದುವರಿಸಿದ್ರೆ ಸತೀಶ್ ಅವರು ಅದರ ದಿನದಿಂದ ತಮ್ಮ ತಂತ್ರಗಳನ್ನು ಕಾರ್ಯತಂತ್ರಗಳನ್ನು ಮಾಡ್ತಾ ಪಕ್ಷದಲ್ಲೇ ಒಡಕು ಉಂಟಾಗುವಂಥ ಸಂದರ್ಭ ಬರ್ಬೋದು. ಯಾಕಂದ್ರೆ ಎರಡೂ ಕಡೆ ಬಣದವ್ರು ಹೇಳ್ತಾರೆ, ನಮ್ಮ ಕಡೆ 60 ಜನ ಎಮ್ ಎಲ್ ಎಗಳಿದ್ದಾರೆ, 60 ಜನ ಎಮ್ ಎಲ್ ಎಗಳಿದ್ದಾರೆ ಅಂತೇಳಿ. ಈ ಎಲ್ಲ ಸಂಘಟನೆಗಳಿಂದಾಗೆ ಹೈಕಮಾಂಡಿಗೆ ಒಂದು ರಿಲೀಫ್ ಸಿಕ್ಕಂಗೆ ಆಗ್ತದೆ. ಹೌದಪ್ಪ, ದೊಡ್ಡ ಸಮುದಾಯಕ್ಕೆ ಕೊಟ್ಟಿದ್ದೀವಿ ನಾವು. ಯಾಕೆಂದ್ರೆ ವಿಶೇಷವಾಗಿ ಲಿಂಗಾಯತ ಸಮುದಾಯ ಆಗಿರ್ಬೋದು, ವೀರಶೈವ ಸಮುದಾಯ ಆಗಿರ್ಬೋದು, BJP ಕಡೆ ಹೆಚ್ಚು ಒಲವು ಅದ. ಆ ಒಲವಕ್ಕೆ ಒಂದಿಷ್ಟು ಪೆಟ್ಟು ಕೊಟ್ಟಂಗೆ ಆಗ್ತದೆ. ಯಾಕಂದರೆ ವೀರಶೈವ ಮತ್ತು ಲಿಂಗಾಯತ ಎರಡಕ್ಕೂ ಅಡ್ಜಸ್ಟ್ ಆಗುವಂಥ ಖಂಡ್ರೆ ಅವರು, ಇಬ್ಬರನ್ನೂ ವಿಶ್ವಾಸ ತೆಗೆದುಕೊಳ್ಳುವಂಥ ಖಂಡ್ರೆ ಅವರು ಲಿಂಗಾಯತರನ್ನ ಒಂದು ತಮ್ಮದೇ ಆದ ವಿಶ್ವಾಸ ತೆಗೆದುಕೊಂಡು ಮುಂದೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಜೊತೆ ಸಿದ್ದರಾಮಯ್ಯರ ಬೆಂಬಲನೂ ಅವ್ರಿಗೆ ಇರ್ತದೆ. ಹೀಗಾಗಿ ರಾಜ್ಯದಲ್ಲಿ ಸುಸೂತ್ರವಾಗಿ ಇನ್ನೂ 2.5 ವರ್ಷ ಸರ್ಕಾರ ಮುಂದುವರಿತದೆ ಅಂತೇಳಿ. ಆದರೂ ಇನ್ನೂ ಡಿ ಕೆ ಶಿ ಅವರು ಮುಖ್ಯಮಂತ್ರಿ ಮೇಲಿನ ಕಣ್ಣು ಇನ್ನೂ ಹೋಗಿಲ್ಲ ಅವ್ರದ್ದು. ಯಾಕಪ್ಪ ಅಂತಂದ್ರೆ ಇನ್ನೂ 2.5 ವರ್ಷ ಆಗಿಲ್ಲಲ್ಲ, ಅದನ್ನು ಹೇಗಾದ್ರೂ ಮಾಡಿ ಪಡಿಬೇಕು ಅನ್ನೋಂಥ ಪ್ರಯತ್ನ ನಡೆಸಿದರು. ಅದಕ್ಕಾಗಿ ನಾವು ದಿಲ್ಲಿಯಲ್ಲಿದ್ದಾರೆ ಅನ್ನೋಂಥ ಸುದ್ದಿಗಳು ಕೇಳಿ ಬರ್ತಾ ಇದ್ದಾವೆ. ಅದ್ರ ಜೊತೆಗೆ 4 ಮಂದಿ MLCಗಳನ್ನ ನೇಮಿಸೋದು, ನಾಮನಿರ್ದೇಶನ ಮಾಡುವಂಥದ್ದು, ಈಗಾಗಲೇ ಚರ್ಚೆನೂ ಮಾಡಿದ್ದು. 4 ಜನಕ್ಕೆ ಇವತ್ತು 150 ಮಂದಿ ಅಪ್ಲಿಕೇಶನ್ ಹಾಕಿದ್ದಾರೆ. 50 ಮಂದಿ ಅಂತ ನಾವು ಆಗಲೇಬೇಕಂತ ಹಳ್ಳಕ್ಕೆ ಬಿದ್ದಿದ್ದಾರೆ. ಹೀಗಾಗಿ ಯಾರನ್ನು ಮಾಡೋದು ಯಾರನ್ನು ಬಿಡೋದು ಅನ್ನೋಂಥ ಸಮಸ್ಯೆ ಹೈಕಮಾಂಡ್. ಅದಕ್ಕೆ ಹೈಕಮಾಂಡ್ ಹೇಳಿಬಿಡ್ತು, ನೋಡಿರಿ ಸಿದ್ದರಾಮಯ್ಯನವರ ನಿಮಗೆ ಬಿಟ್ಟಂಥದ್ದು, ನೀವು ಯಾರನ್ನಾದರೂ ಹಾಕಿಬಿಡ್ರಿ, ಒಟ್ಟಲ್ಲೇ ಪ್ರಾಬ್ಲಮ್ ಆದಂಗೆ ನೋಡ್ಕೊಳ್ರಿ ಅಂದಾಗ ಸಹಜವಾಗಿ ಸಿದ್ದರಾಮಯ್ಯನವ್ರಿಗೆ ಅದೊಂದು ಪ್ರೆಷರ್ ಆಗಿಬಿಟ್ಟದೆ. ಒಟ್ಟಾರೆಯಾಗಿ ಆಳದ ದೃಷ್ಟಿ ಇಟ್ಕೊಂಡು ನೋಡಿದಾಗ, ಈ ಎಲ್ಲ ನೆಲಗಟ್ಟಿನಲ್ಲಿ ವಿಚಾರ ಮಾಡಿದಾಗ ಮೋಸ್ಟ್ ಪ್ರೊಬಬಲಿ ಈಗಾಗಲೇ ಡಿ ಕೆ ಶಿ ಅವರು ಹೇಳ್ಕೊಂಡಂಗೆ ನಾನು ಅಧ್ಯಕ್ಷನ ಇಳಿತಾರಿದ್ದೀನಪ್ಪ ಅನ್ನುವಂಥ ಒಂದೇನೋ ಮಾತು ಹೇಳಿದಾರಷ್ಟ ಮೇಲ್ಪದರಲ್ಲಿ. ಆದರೆ ಅಂತರದಲ್ಲಿ ಅವ್ರಿಗೂ ಭಯ ಅದ, ನಾನು ಹೇಳಿದ್ನಂದ್ರೆ ನನ್ನ ಶಕ್ತಿ ಕಡಿಮೆ ಆಗ್ತದಪ್ಪ ಅನ್ನೋ ಕಾರಣಕ್ಕಾಗಿ ಆದಷ್ಟು ದಿನ ದುಡ್ಕೋತ ಹೋಗುವಂಥದ್ದು. ನನಗೆ ಮುಖ್ಯಮಂತ್ರಿ ಸ್ಥಾನ 2.5 ವರ್ಷ ಆದಮೇಲೆ ಸಿಗುವಂಗಿದ್ರೆ ಮಾತ್ರ ಈ ಅಧ್ಯಕ್ಷಗಿರಿಯನ್ನು ಬಿಡಲಿಕ್ಕೆ ಸಾಧ್ಯ ಅನ್ನುವಂಥ ಮನಸ್ಥಿತಿಯಲ್ಲಿ ಅವ್ರು ಕುಳಿತಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಆಗ್ತದನೋ ಇಲ್ಲೋ ಗೊತ್ತಿಲ್ಲ, ಆದರೆ ಅದು ಅವ್ರ ಮನಸ್ಥಿತಿ. ಬಿಡ್ತೀನಿ ಅಂತ ಹೇಳೋದು ಬಿಡುವಾಗಿಲ್ಲ, ಹಾಗೆ ದಿನಗಳನ್ನು ದುಡ್ತಾ ಹೋಗುವಂಥದ್ದು. ಇದು ಸಹಿತ ತಿಳಿಲಾರಷ್ಟು ದಡ್ರಲ್ಲ. ನಮ್ಮ ಸಿದ್ದರಾಮಯ್ಯರು ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಸತೀಶ್ ಅವರು ಆಗಿರ್ಬೋದು, ಅವರು ಭಾಳ ಎಚ್ಚರದಿಂದ ನೋಡ್ತಾ ಇದ್ದಾರೆ ಏನು ಆಗ್ಬೋದು ಡೆವಲಪ್ಮೆಂಟ್ ಅಂತೇಳಿ. ಒಟ್ಟಾರೆಯಾಗಿ ಈ ಎಲ್ಲ ಏನು ಅಂತಲ್ಲ, ನೀವು ಬೆಕ್ಕುಗಳ ಏನೋ ಜಗಳದಲ್ಲೇ ಮಂಗ ಏನಪ್ಪ ಅಂದ್ರೆ ನ್ಯಾಯ ಬಗೆಹರಿಸಿದಂಗೆ ಇಲ್ಲಿ ಆಗಿ ಹೋಗ್ಬೋದು ಅಂತ. ಆದರೂ ಒಂದು ಮಾತ್ರ ಸತ್ಯದಿಲ್ಲ, ಸಿದ್ದರಾಮಯ್ಯನವರು ತಮ್ಮ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸಿಕೊಳ್ಳಿಸಲು ಬೇಕಾದ್ದನ್ನು ಮಾಡಲಿಕ್ಕೆ ತಯಾರಿದ್ದಾರೆ. ಮತ್ತು ಅವ್ರಿಗೆ ಇವ್ರನ್ನ ಆಗಬೇಕು, ಅದು ಇವರ ಅಧ್ಯಕ್ಷರಿರಬೇಕು, ಇವರೇ ಇರಬೇಕು ಅಂತೇನಿಲ್ಲ. ತಮಗೆ ತೊಂದರೆ ಕೊಡೋದಂಗೆ ಮುಂದೆ ಹೋದ್ರೆ ಸಾಕಪ್ಪ ಅನ್ನೋ ಸ್ಥಿತಿಯೊಳಗೆ ಇದ್ದಾರೆ. ಯಾಕಂದ್ರೆ ಲಾಸ್ಟ್ ಮೂಮೆಂಟಿಗೆ ಬಂದಿದ್ದಾರೆ. ಅವ್ರು ಇನ್ನೊಂದು 2.5 ವರ್ಷ ಆಗಲೇಬೇಕು, ಉಳಿಲೇಬೇಕು ಅನ್ನೋಂಥ ಅಭಿಲಾಷೆ ಅದ. ಏನೋ ಮಾಡಬೇಕಂತ ಅನ್ನುವಂಥ ತಲೆಯಲ್ಲಿದೆ. ಅದು ಮಾಡ್ತಾರೋ ಇಲ್ಲೋ ಏನೋ ಗೊತ್ತಿಲ್ಲ. ಮಾಡಿದ್ರೆ ಸಾಕಷ್ಟು ಕೆಲಸಗಳಿದ್ದಾವೆ. ಯಾಕಂದ್ರೆ ನಿಜವಾಗಿಯೂ ಸಿದ್ದರಾಮಯ್ಯ ಮುಂದಿನ 2.5 ವರ್ಷದಲ್ಲೇ ರೈತರಿಗೆ ಬೆಂಬಲ ಬೆಲೆ ಕಾನೂನು ಮಾಡಬೇಕಾಗಿದ್ದು, ಮುಂದೆ ಶಿಕ್ಷಣಕ್ಕೆ ಇನ್ನಷ್ಟು ಮ್ಯಾಕ್ಸಿಮಮ್ ದುಡ್ಡಿನ ತೆಗೆದಿಡುವಂಥ 2 ಕೆಲಸಗಳು, ಪ್ರತಿಯೊಂದು ಹಳ್ಳಿಗೇನೋ ಸಾಧ್ಯಷ್ಟು ಮಟ್ಟಿಗೆ ನೀರಿನ ವ್ಯವಸ್ಥೆ ಮಾಡುವಂಥದ್ದು, ಮತ್ತು ಅದ್ರ ಜೊತೆ ಸ್ಕೂಲ್ಗಳನ್ನು ಶಾಲೆಗಳನ್ನು ಮಾಡುವಂಥದ್ದು, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂಥ ಮುಖ್ಯವಾದ ಕೆಲಸಗಳು ಆಗಬೇಕಾಗಿದ್ದಾವೆ. ಈ ಮೀಸಲಾತಿ ಅದು ಇದು ಅನ್ನೋದು ಇದು ಭಾಳ ಮಹತ್ವದ್ದು. ಜೊತೆಗೆ ಇನ್ನೊಂದು ಭಾಳ ಮಹತ್ವದ್ದು ಏನಪ್ಪ ಅಂತಂದ್ರೆ, ಅವರಿದ್ದಂಥವ್ರು ಈ ಮೀಸಲಾತಿ ಅಂತಿದೆ ನಿಮ್ಗೆ ಜಸ್ಟ್ ಕಾಂತರಾಜ್ ಆಯೋಗದ ವರದಿಯನ್ನು ಬಿಡುಗಡೆ ಮಾಡುವಂಥದ್ದು, ಬಿಡುಗಡೆ ಮಾಡಿ ಅದು ಸಾಧ್ಯಷ್ಟು ಮಟ್ಟಿಗೆ ಈ ಒಂದು ಅಂಕಿ ಅಂಶಗಳ ಆಧಾರದ ಮೇಲೆ ರಿಸರ್ವೇಷನ್ ಫಿಕ್ಸ್ ಆಗುವಂಥದ್ದು, ಅಥವಾ ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಮೀಸಲಾತಿ ಕೊಡುವಂಥ ವಿಚಾರ ಇದ್ದ ಒಂದು ಕಾಣ್ತಾವೆ ಅವರಲ್ಲ. ಅದನ್ನು ಮಾಡ್ತಾರೋ ಇಲ್ಲೋ ಅನ್ನೋದು ಅಷ್ಟೇ ಇವತ್ತಿಗೂ ಸಮಸ್ಯಾತ್ಮಕ ಆಗ್ಯದ. ಯಾಕೆಂದರೆ ಇಷ್ಟರೊಳಗೆ ಸಾಕಷ್ಟು ರೈತರ ಸಲುವಾಗಿ ಅಂತ ಇದು ಬೆಂಬಲ ಬೆಲೆ ಕಾನೂನು ಮಾಡೋದು ಭಾಳ ಅವಶ್ಯಕತೆ ಅದ. ಇವತ್ತು ನಾಳೆಯೂ ಅದ. ಯಾಕಂದರೆ ಯಾವ ಸರ್ಕಾರವೂ ಮೋಸ್ಟ್ ಪ್ರಾಬಬ್ಲಿ ರಾಹುಲ್ ಗಾಂಧಿ ಅವ್ರ ಸರ್ಕಾರ ಸೆಂಟ್ರದಲ್ಲಿ ಬಂದರೆ ಇದನ್ನು ಮಾಡ್ತಾರೆ ಅನ್ನೋ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ಈಗಾಗಲೇ ಅವ್ರು ಹೇಳ್ಕೊಂಡಿದ್ರು ಮಾಡ್ತೀವಿ ಹಾಗೆ ಹೀಗೆ ಅಂತೇಳಿ. ಕರ್ನಾಟಕದಲ್ಲಿ ಅದು ಪಾಸ್ ಮಾಡಬೇಕಾಗಿತ್ತು. ಅವ್ರು ಮಾಡ್ತಾರೋ ಬಿಡ್ತಾರೋ, ಸೆಂಟ್ರಲ್ದಾಗ ಹೋಗ್ತಾರೋ ಬಿಡ್ತಾರೋ, ರಾಷ್ಟ್ರಪತಿ ಅಂಕಿತ ಬೆಳೆಸೋದಿಲ್ಲ, ಬೇರೆ ಮಾತು. ಆದರೆ ಬೆಂಬಲ ಬೆಲೆ ಕಾನೂನನ್ನು ಹಾಕಿ, ಯಾಕಂದ್ರೆ ರಾಜ್ಯದ ಲಿಸ್ಟಲ್ಲಿ ಸ್ಟೇಟ್ ಲಿಸ್ಟ್ನಲ್ಲಿ ಅದು ಕೃಷಿ ಅದಕ್ಕೆ ಮಾಡಿದರೆ ಒಂದೇನೋ ಇವತ್ತು ಇನ್ನೂ ಅಷ್ಟು ವಿಶ್ವಾಸ ಮೂಡ್ತಿತ್ತು ಜನರಲ್ಲೇ, ರೈತರಲ್ಲೇ, ಬಡವರಲ್ಲೇ. ಅದು ಇಲ್ಲಿವರೆಗೆ ಆಗಿಲ್ಲ, ಮುಂದೆ ಆಗ್ತದಂತ ಗ್ಯಾರಂಟಿನೂ ಇಲ್ಲ. ಅದು ಸಿದ್ದರಾಮಯ್ಯರಿಂದ ಆದಿತ್ತು ಅನ್ನೋಂಥ ಆಸೆ. ಇವೆಲ್ಲದ್ರ ನಡಕ್ಕೂ ಈಗಾಗಲೇ ರೆಫರ್ ಮಾಡಿದಂಗೆ, ರಿಮೆಂಬರ್ ಮಾಡಿದಂಗೆ, ರಿಮೈಂಡ್ ಮಾಡಿದಂಗೆ ಇಡಿ ಮಾತ್ರ ತನಿಖೆಯನ್ನು ಸ್ಟಾರ್ಟ್ ಮಾಡಿದ್ದ ಮುಡಾ ಕೇಸ್ನಲ್ಲಿ. ಇನ್ನೂ ಮುಡಾ ಕೇಸ್ ನಮ್ಮ ಸಿದ್ದರಾಮಯ್ಯನ ದೂರ ಸರಿದಿಲ್ಲ ಅನ್ನೋ ಸಹಿತ ಅಷ್ಟೇ ಈ ಸಂದರ್ಭದಲ್ಲಿ ಮುಖ್ಯ. ಅದು ಏನೂ ಆಗಲಿ ತನಿಖೆ ಏನಾಗ್ತದೆ. ಯಾಕಂದರೆ ಈಗಾಗಲೇ ನಮ್ಮಲ್ಲಿ ತನಿಖೆಗಳು ಯಾವ ರೀತಿ ನಡೀತಾವೆ ಏನು ಎಲ್ಲನೂ ಗೊತ್ತಿದ್ದ ವಿಷಯ ಅದ. ಆ ಎಲ್ಲ ನೆಲೆಯಲ್ಲಿ
ಇದು ಕೇಸ್ ಮೋಸ್ಟ್ ಪ್ರಾಬಲಿ ಇಂಟೆಲಿಜೆಂಟ್ ಇರೋದರಿಂದ ನಮ್ಮ ಕೇಜ್ರಿವಾಲ್ರಿಗಿಂತಲೂ ಇವರು ಇಡಿಯ ಒಂದು ಹಿಡಿದು ತಪ್ಪಿಸ್ಕೊಳ್ಬೋದು ಅಂಥೇಳಿ ಭಾಳಷ್ಟು ತಜ್ಞರ ಅಭಿಪ್ರಾಯ. ಏನು ಮಾಡ್ತಾರೆ ನೋಡೋಣ. ಅದೇನಿರಲಿ, ಈಗ ಮಾತ್ರ ನಮ್ಮ ಈಶ್ವರ್ ಖಂಡ್ರೆ ಅವರ ಹೆಸರು ಅಧ್ಯಕ್ಷ ಸ್ಥಾನಕ್ಕೆ ಸಿದ್ದರಾಮಯ್ಯ ಸೂಚಿಸ್ತಾ ಇದ್ದಾರೆ ಅಂತೇಳಿ ಸುದ್ದಿಗಳು ಬರ್ತಾಯಿದ್ದಾವೆ. ಆಗ್ಬೋದಾ ಖಂಡ್ರೆ ಅವರು IPSC ಅಧ್ಯಕ್ಷರು? ನೋಡೋಣ ನಾವು ನೀವು ಮುಂದಿನ ದಿನದಲ್ಲಿ ಏನಾಗ್ತದೆ ಅಂತ ಹೇಳ್ತಾ, ಇದು ಇವತ್ತಿನ ಈಗಿನ ನಡೀತಿರೋದು ಚಲಾವಣೆಯ ನಾಣ್ಯ. ನೋಡ್ತಾ ಇರಿ ಹೇ ಸೀತಾರಾಮ್ H16 ನ್ಯೂಸ್, ಅರ್ಥಾತ್ ಹೇ ಸೀತಾರಾಮ್. ಇದು ಸತ್ಯದ ಕೈಗಂಡಿ ವಂದನೆಗಳು.